ನಾನು 1 ಟನ್ನು ಇಲ್ಲಿಂದ ಎಕ್ಸ್ಪ್ಯಾಕ್ಟ್ ನನ್ನ ಪ್ರೈಸು. ಈ ಪ್ರೈಸಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ರೈತನ ಕಷ್ಟಗಳು ನಮ್ಗೆ ಗೊತ್ತು. ಸೊ ನಾವು ಯಾವುದೇ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಅದು ಮೊದಲು ಶುರುವಾಗೋದೇ ಭೂಮಿಯಲ್ಲಿ. ಸೊ ಭೂಮಿಗೆ ನಾವು ಹೆಚ್ಚಿನ ಆರ್ಗ್ಯಾನಿಕ್ ಮೆನ್ಯೂರ್ ಕೊಟ್ಟರೆ ಮಾತ್ರ ಅದರ ಫಲವತ್ತತೆ ಜಾಸ್ತಿ ಆಗುತ್ತೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರಾಧಾಕೃಷ್ಣ ಅಂತ. ನಾನು ಭೂಮಿಯ ಫಲವತ್ತತೆ ಬಗ್ಗೆ ಮತ್ತು ಒಂದು ಲಾರ್ಜ್ ಸ್ಕೇಲ್ ಕಾಂಪೋಸ್ಟ್ ಆರ್ಗ್ಯಾನಿಕ್ ಮೆನ್ಯೂರು ಪ್ರಿಪೇರ್ ಮಾಡಿ ರೈತರಿಗೆ ಎಟುಕುವ ರೀತಿಯಲ್ಲಿ ಕೊಡ್ತಾಯಿದ್ದೀನಿ. ಸೊ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ಗೆ ನಾವೊಂದು ವ್ಯವಸಾಯ ಮಾಡಬೇಕಾದ್ರೆ ನಾವೊಂದು 35ರಿಂದ 40 ಹಸು ಸಾಕಿದ್ದೀವಿ. ಮೇಯ್ನ್ ಪರ್ಪೋಸು ಒಂದು ಹಾಲು. ನಾವೇನೋ ಒಂದು 60-70 ಎಕರೆಯಲ್ಲಿ ವ್ಯವಸಾಯ ಮಾಡಿಸ್ತಿದ್ದೀವಿ. ಆ ವ್ಯವಸಾಯಕ್ಕೆ ಇದರಿಂದ ಬರುವ ಒಂದು ಸಗಣಿಯನ್ನು ಮತ್ತು ಅದರ ಗಂಜಲನ್ನು ನಾವು ಯೂಸ್ ಮಾಡ್ತೀವಿ. ನೀವು ಅಡ್ವಾನ್ಸ್ಡ್ ಬಯೋಗ್ಯಾಸ್ ಪ್ಲ್ಯಾಂಟು ಇಲ್ಲಿ ನಾನು ಬೇಕಾದಾಗ ಇದರಲ್ಲಿಗೆ ನೀರು 1:3 ಪ್ರಪೋರ್ಷನಲ್ಲಿ ನೀರು ಹಾಕಿದಾಗ ಬಿಟ್ಟರೆ ಇದರಿಂದ ಬಯೋಗ್ಯಾಸ್ ಹೋಗುತ್ತೆ. ಆ ಮೀಥೇನ್ ಗ್ಯಾಸ್ ಬಯೋಗ್ಯಾಸ್ ಕನ್ವರ್ಟ್ ಆಗಿ ನಾನು ಅದನ್ನು ಕಂಬಸ್ಟನ್ ಪರ್ಪೋಸ್ ಅಂದರೆ ಕ್ಯಾಂಟೀನ್ ಪರ್ಪೋಸ್ ಯೂಸ್ ಮಾಡ್ಕೊಳ್ತೀನಿ. ಆ ಸ್ಲರಿಯನ್ನು ಇಲ್ಲಿ ನನಗೆ ಆಲ್ಮೋಸ್ಟು ದಿನಕ್ಕೆ ಒಂದು 1200 ಲೀಟ್ರಷ್ಟು ನನಗೆ ಏನು ಸ್ಲರಿ ಬರುತ್ತೆ. ಹಸುಗಳನ್ನ ತೊಳೆದಿರೋದು ಮತ್ತು ಅದ್ರ ಗಂಜಲ ಎಲ್ಲ ಇಲ್ಲಿಗೆ ಬರ್ತಿದೆ. ಈ ಸ್ಲರಿಯನ್ನು ನನ್ನ ಪ್ಲ್ಯಾಂಟ್ ಗ್ರೋ ಕಾಂಪೋಸ್ಟನ್ನು ಎನ್ರಿಚ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತೀನಿ. ಆಬ್ವಿಯಸ್ಲಿ ಪ್ಲ್ಯಾಂಟ್ಸ್ಗೆ ಬೇಕಾಗಿರೋ ಎಲ್ಲ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ 16 ಥರದ ಏನು ನ್ಯೂಟ್ರಿಯೆಂಟ್ಸ್ದು ಎಲ್ಲ ಇದರಲ್ಲಿರುತ್ತೆ. 100ರಿಂದ 200 ಟನ್ನಷ್ಟು ಗೊಬ್ಬರನೂ ನಾನು ಸ್ಟೋರ್ ಮಾಡ್ತೀನಿ. ಈ ವರ್ಷದಲ್ಲಿ ನನಗೆ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಇದನ್ನು ನಾನು ಸ್ಲರಿ ಟ್ಯಾಂಕ್ ಆಗಿ ಯೂಸ್ ಮಾಡ್ತಿದ್ದೀನಿ. ಮುಂದೆ ಇದನ್ನೇ ಆ ಗೊಬ್ಬರ ನಮ್ಮದೇ ಆದ ಗೊಬ್ಬರನ ಸಗಣಿ ಜೊತೆ ಎನ್ರಿಚ್ ಮಾಡಿ 1-2 ತಿಂಗಳು ಇದರಲ್ಲಿಟ್ಟು ಇದನ್ನು ನಾನು ಪ್ರತಿಯೊಂದು ಭೂಮಿಗೂ ಹಂತವಾಗಿ ಹಾಕ್ಕೊಳ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು, ಇದು ನನ್ನ ರಾ ಮೆಟೀರಿಯಲ್ಲು. ಇದು ಬೇಸಿಕಲಿ ಹುಲ್ಲು ಮಿಶ್ರಿತ, ಅಂದರೆ ಪ್ಯಾಡಿಸ್ಟ್ರಾ ಅಂತಾರಲ್ಲ, ಹುಲ್ಲು, ಭತ್ತದ ಹುಲ್ಲು. ಬೇಸಿಕಲಿ ಅದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ಇದರಲ್ಲಿ ಭತ್ತದ ಹುಲ್ಲು, ಸ್ಟೆರ್ಲೈಸ್ ಮಾಡಿರುವಂಥ ಒಂದು ಕೋಳಿ ಗೊಬ್ಬರ, ಮತ್ತು ಜಿಪ್ಸಮ್ಮು, ರಾಕ್ ಫಾಸ್ಫೇಟು, ಮತ್ತು ಶುಗರ್ ಕೇನ್ ಆ್ಯಶು, ಇವೆಲ್ಲ ಹಾಕಿ ಡಿಕಂಪೋಸ್ ಮಾಡ್ಕೊಳ್ಳೋಕ್ಕೆ ನನಗೆ ಆಲ್ಮೋಸ್ಟು 8ರಿಂದ 10 ತಿಂಗಳು ತಗೊರುತ್ತೆ. ಇದನ್ನು ನಾವು ಎವ್ರಿ 15 ಡೇಸ್ಗೆ 1 ಮಂತ್ಗೆ ಕಂಟಿನ್ಯೂಯಸ್ ಆಗಿ ಫ್ರೀಕ್ವೆಂಟಾಗಿ ಟರ್ನ್ ಮಾಡ್ತಿದ್ರೆ ಡಿಕಂಪೋಸರ್ ಹೊಡ್ಕೊಂಡು ಇದು ಕಾಂಪೋಸ್ಟಾಗಿ ಪರಿವರ್ತನೆ ಆಗುತ್ತೆ. ಈ ಕಾಂಪೋಸ್ಟಾಗಿ ಪರಿವರ್ತನೆ ಆಗೋಕ್ಕೆ ಇದಕ್ಕೆ ಆಲ್ಮೋಸ್ಟು ನಾವು ಡಿಕಂಪೋಸರ್ ಎವ್ರಿ ಟೈಮ್ ಸ್ಪ್ರೇ ಮಾಡ್ತಿರಬೇಕು. ಪ್ಯಾಡಿಸ್ಟ್ರಾ ಬಂದು ಇದು ಬ್ರೌನ್ ಮೆಟೀರಿಯಲ್ಲು. ಈ ರಾ ಮೆಟೀರಿಯಲ್ನ ನಾವು ಬ್ರೌನಿಂದ ಬ್ಲ್ಯಾಕ್ ಮಾಡೋಕ್ಕೆ ನನಗೆ ಆಲ್ಮೋಸ್ಟು 1 ವರ್ಷನೇ ಬೇಕಾಗ್ತದೆ. ಯಾಕೆಂದರೆ ಈ ಬ್ರೌನ್ ಯಾವುದೇ ಕೋಕೋಪಿಟ್ ಆಗ್ಬೋದು, ಇಲ್ಲಾಂದರೆ ಈ ಪ್ಯಾಡಿಸ್ಟ್ರಾ ಅಲ್ಲಿ ಹುಲ್ಲಲ್ಲಿ ಲೆಗ್ನಿನ್ ಕಂಟೆಂಟ್ ಇರುತ್ತೆ, ಸೆಲ್ಯುಲೋಸ್ ಕಂಟೆಂಟ್ ಇರುತ್ತೆ. ಆ ಸೆಲ್ಯುಲೋಸನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಡಿಕಂಪೋಸೋಕ್ಕೆ ಜಾಸ್ತಿ ಸಮಯ ತಗೊಳುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಇದನ್ನು ಕಂಟಿನ್ಯೂಸ್ ಆಗಿ ಡಿಕಂಪೋಸ್ ಮಾಡ್ತಿದ್ರೆ ನಿಮಗೆ ಈ ಬ್ರೌನ್ ಇರೋ ಮೆಟೀರಿಯಲ್ಲು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬ್ಲ್ಯಾಕ್ ಆಗುತ್ತೆ. ಸೊ ಹಿಂಗೆ ನಾವು ಕಂಟಿನ್ಯೂಸ್ ಆಗಿ ಟರ್ನ್ ಕೊಡ್ತಾ ಇದ್ದಾಗ ನಮಗೆ ಒಳ್ಳೆ ಡಿಕಂಪೋಷನ್ ಆಗಿ ಇದಾಗುತ್ತೆ. ಇದರ ಮೇಯ್ನು ಅಡ್ವಾಂಟೇಜಸ್ ಏನು ಅಂದರೆ ಇದರಿಂದ ಸಿಲಿಕಾ ಕಂಟೆಂಟ್ ಜಾಸ್ತಿ ಇರುತ್ತೆ, ಯಾವುದೇ ಥರದ ಹೆವಿ ಮೆಟಲ್ಸ್ ಇರಲ್ಲ, ಫಲವತ್ತತೆಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ತಿಪ್ಪೆ ಗೊಬ್ಬರದ ಆಲ್ಮೋಸ್ಟ್ 2ರಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದರಲ್ಲಿ ಎಲ್ಲ ತರಹದ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಮತ್ತು ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದು ಚೆನ್ನಾಗಿ ಕಲ್ತಿರ್ತದೆ. ಇದರಲ್ಲಿ ಯಾವುದೇ ನಿಮಗೆ ರೂಟ್ ಗ್ರಬ್ಸ್ ಆಗಿ ಬರಲ್ಲ, ವಿಲ್ಟು ನೆಮಟೋಡ್ ಪ್ರಾಬ್ಲಮ್ ಅಂಥದ್ದು ಬರೋದಿಲ್ಲ. ಭೂಮಿಯ ಫಲವತ್ತತೆಗೆ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿಂದು ಒಂದು 1500ರಿಂದ 2000 ಟನ್ ಇದೆ. 1 ತಿಂಗಳಿಗೆ ನಾನು 500ರಿಂದ 800 ಟನ್ನಷ್ಟು ನೇರವಾಗಿ ರೈತರಿಗೆ ಎಟುಕುವ ರೀತಿಯಲ್ಲಿ ಸಪ್ಲೈ ಮಾಡ್ತಿದ್ದೀನಿ. ನಾನು ಇದನ್ನು ಜಲ್ಡಿ ಹಿಡಿದು ಸೀವ್ ಮಾಡಿ ಅನ್ನೆಸರಿ ಕಾಸ್ಟನ್ನು ಸದ್ಯಕ್ಕೆ ದೊಡ್ಡ ಫಾರ್ಮರ್ಸ್ಗೆ ಕೊಡ್ತಾಯಿಲ್ಲ. ಸೊ ನಾನೇನು ಮಾಡ್ತೀನಿ, ಬಲ್ಕನ್ನು ಚೆನ್ನಾಗಿ ಕಲ್ತಿರೋದು ಅದನ್ನು ಎನ್ರಿಚ್ಮೆಂಟ್ ಅಂದರೆ ಉತ್ಕೃಷ್ಟ ಮಾಡಿ ಅದಕ್ಕೆ ಬೇರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇಂಥವೆಲ್ಲ ಹಾಕಿ ಮೈಕ್ರೋನ್ಯೂಟ್ರಿಯೆಂಟ್ ಹಾಕಿ ಎಟುಕುವ ರೀತಿಯಲ್ಲಿ ನನ್ನ ಈ ಒಂದು ಕಾಂಬಿನೇಷನಲ್ಲಿ ಈ ಬ್ಯಾಲೆನ್ಸ್ ನ್ಯೂಟ್ರಿಷನಲ್ ಅಪ್ರೋಚ್ ಅಂತಾರೆ. ಈ ಪ್ರೈಸಲ್ಲಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ರೈತನ ಕಷ್ಟಗಳು ನಮ್ಗೆ ಗೊತ್ತು.
ಸೊ ನಾವು ಯಾವುದೇ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಅದು ಮೊದಲು ಶುರುವಾಗೋದೇ ಭೂಮಿಯಲ್ಲಿ. ಸೊ ಭೂಮಿಗೆ ನಾವು ಹೆಚ್ಚಿನ ಆರ್ಗ್ಯಾನಿಕ್ ಮೆನ್ಯೂರ್ ಕೊಟ್ಟರೆ ಮಾತ್ರ ಅದರ ಫಲವತ್ತತೆ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಎಟುಕುವ ರೀತಿಯಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡಿ ಅದನ್ನು ರೈತರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದೀವಿ. ಒಳ್ಳೆಯ ಫೀಡ್ಬ್ಯಾಕ್ ಬರ್ತಿದೆ. ಸೊ ಹಂಗಾಗಿ ಮೊದಲು ನಾನು ಶುರು ಮಾಡಿದ್ದು 200 ಟನ್ಸು, ಟುಡೇ ಒಂದು 700 to 800 ಟನ್ಸ್ ಅಷ್ಟು ಒಂದು ಮಂತ್ಗೆ ನಾನು ರೈತರಿಗೆ ನೇರವಾಗಿ ತಲುಪಿಸ್ತಾ ಇದ್ದೀನಿ. ಎಲ್ಲ ಕಾರ್ಪೊರೇಟ್ ಫಾರ್ಮಿಂಗ್ ಅವ್ರಿಗೂ ಕೊಡ್ತಾಯಿದ್ದೀನಿ. ಬಾಯರ್, ಮಾನ್ಸ್ಯಾಂಟೋ, ವೆಲ್ಕಮ್ ಇಂಥ ಪ್ರತಿಯೊಂದು ದೊಡ್ಡ ದೊಡ್ಡ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ಮ್ಸ್ ಕೂಡ ನಾನು ಗೊಬ್ಬರವನ್ನು ತಲುಪಿಸ್ತಾ ಇದ್ದೀನಿ. ದೇ ಫೀಲ್ ರಿಯಲ್ ವ್ಯಾಲ್ಯೂ ಫಾರ್ ಮನಿ. So obviously I want to give quality product at affordable rate to the farmers.